ಅನಿಲ್ ಕುಮಾರ್. ಮಾನ್ಯ ಅಧ್ಯಕ್ಷರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 373 ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ದೊರಕಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಏನು ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದೆ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಸುದೀರ್ಘವಾದಂಥ ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ನನ್ನ ಕೆಲವು ಪ್ರಶ್ನೆ ಏನು ಅಂದರೆ, ಏನಿವತ್ತು ಮಧ್ಯಾಹ್ನದ ಬಿಸಿ ಊಟ ಯೋಜನೆಯನ್ನು ಸರ್ಕಾರಗಳು ಪ್ರಾರಂಭ ಮಾಡ್ತು 2021ರಲ್ಲಿ, ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳ ಹಾಜರಾತಿ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಮತ್ತು ಅವ್ರ ಕಲಿಕೆ ಸಾಮರ್ಥ್ಯನ ಹೆಚ್ಚು ಮಾಡಬೇಕು ಮತ್ತು ಅವ್ರಿಗೆ ಪೌಷ್ಟಿಕ ಆಹಾರ ಸಿಗ್ತಕ್ಕಂಥದ್ದಕ್ಕೆ ಈ ಯೋಜನೆಯನ್ನು ತಂದರು. ಆದರೆ ಇವತ್ತು ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ಇವತ್ತು ಸರ್ಕಾರಿ ಶಾಲೆಯ ಬಿಸಿ ಊಟ ಯೋಜನೆಯಲ್ಲಿ ಎಣ್ಣೆ ಮತ್ತು ಬೇಳೆಕಾಳು, ಇವತ್ತು ಯಾವುದೇ ನಾವು ಅಡುಗೆಯನ್ನು ಮಾಡಬೇಕಾದ್ರೆ ಎಣ್ಣೆ ಇಲ್ಲದೆ ಮಾಡೋಕ್ಕೆ ಸಾಧ್ಯನಾ ಅಧ್ಯಕ್ಷರೇ? ಎಣ್ಣೆ ಮತ್ತು ಬೇಳೆಕಾಳು ಇವರು ಅಡ್ವಾನ್ಸ್ ಆಗಿ ಕೊಡಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ, 2 ತಿಂಗಳು 3 ತಿಂಗಳು ತಡವಾಗಿ ಕೊಡ್ತಾ ಇದ್ದಾರೆ. ಇವತ್ತಿಗೂ ಡಿಸೆಂಬರ್ ಇಂದ ಎಣ್ಣೆ ಬರ್ತಿಲ್ಲ. ಡಿಸೆಂಬರ್, ಜನವರಿ, ಫೆಬ್ರವರಿ, ಈಗ ಮಾರ್ಚಲ್ಲಿ ಇದ್ದೀವಿ. ಅಡುಗೆ ಎಣ್ಣೆ ಅಣ್ಣ, ನಮಗ್ ಗೊತ್ತಿರೋದು ಅದು ಒಂದೇ ಎಣ್ಣೆ. ಈಗ ಅನಿಲ್ ಕುಮಾರ್ ಎಣ್ಣೆ ಇಲ್ಲದೆ ಅಡುಗೆ ಮಾಡಕ್ ಸಾಧ್ಯನೇ ಇಲ್ಲ. ಪ್ರಾರಂಭಿಕವಾಗಿ ಪ್ರಶ್ನೆಗಳನ್ನ ಕೇಳಿ, ಆಮೇಲೆ ಉಪ ಪ್ರಶ್ನೆಗಳನ್ನ ಅದೇ ಪ್ರಶ್ನೆ ನೀವು ಅದಕ್ಕೆ ಅಲ್ಲೇ ಹೇಳ್ತಾ ಇದ್ದೀರಲ್ಲ, ಅವರ ಆನ್ಸರ್ ಕೇಳಿ ನಂತರ. ಎಣ್ಣೆ ಮತ್ತು ಬೇಳೆ ಇವತ್ತಿಗೂ ಕೂಡ ನಮ್ಮ ಬಿಸಿ ಊಟದ ಯೋಜನೆಗೆ ಏನು ಮಾಡ್ತಿದ್ದಾರೆ ಅದಕ್ಕೆ ಸರಬರಾಜು ಆಗ್ತಿಲ್ಲ. ಇನ್ನೊಂದು ಮಾನ್ಯ ಅಧ್ಯಕ್ಷರೇ, ಮೊಟ್ಟೆಗೆ ಅಂತೇಳಿ 6 ರೂಪಾಯಿ ಕೊಡ್ತಾರೆ. ಇವತ್ತು ನಾನು ಮಾನ್ಯ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರನ್ನ ನಾನು ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಬಹಳ ದೊಡ್ಡ ಯೋಜನೆಗೆ ಇವತ್ತು ಸರ್ಕಾರ ಜೊತೆ ಕೈ ಜೋಡಿಸಿದ್ದಾರೆ. ಆದರೆ ಏನು 6 ರೂಪಾಯಿ ಸರ್ಕಾರ ನಿಗದಿ ಮಾಡಿ ಕೊಡ್ತಾ ಇದ್ದಾರೆ, ಅದನ್ನ ಯಾವ ರೀತಿ ಅದನ್ನ ಖರ್ಚು ಮಾಡಬೇಕು ಅಂತ ಇವರು ಮಾರ್ಗಸೂಚಿಯಲ್ಲಿ ಹೇಳ್ತಾರೆ ಅಂದ್ರೆ, ಮೊಟ್ಟೆಗೆ 5 ರೂಪಾಯಿ ಕೊಡೋದು ಅಂತ ಹೇಳ್ತಾರೆ. ಅದಾದ್ಮೇಲೆ ಅದನ್ನ ಬೇಯಿಸೋದಕ್ಕೆ 50 ಪೈಸೆ, ಅದನ್ನ ಸುಲಿಯೋದಕ್ಕೆ 30 ಪೈಸೆ, ಸಾಗಾಣಿಕೆ ವೆಚ್ಚ 20 ಪೈಸೆ ಅಂತ ಹೇಳ್ತಾರೆ. 5 ರೂಪಾಯಿಗೆ ಮೊಟ್ಟೆ ಎಲ್ಲಿ ಸಿಗ್ತಾ ಇದೆ ಮಾನ್ಯ ಅಧ್ಯಕ್ಷರೇ? ಇವತ್ತು 5 ರೂಪಾಯಿಗೆ ಎಲ್ಲಾದ್ರೂ ಮೊಟ್ಟೆ ಸಿಗೋದಕ್ಕೆ ಸಾಧ್ಯನಾ? ಇವತ್ತು ಏನಾಗಿದೆ, ಆ ಪಾಪ ಅಡಿಗೆ ಮಾಡ್ತಕ್ಕಂಥವ್ರು ಮತ್ತು ಅಲ್ಲಿ ಶಿಕ್ಷಕರು ಇವ್ರು ಕೊಡ್ತಕ್ಕಂಥ 6 ರೂಪಾಯಲ್ಲೇ ಮೊಟ್ಟೆ ತಂದು ಅವರೇ ಸ್ವಂತ ಇದರಲ್ಲಿ ಇವತ್ತು ಮಾಡಂತ ಪರಿಸ್ಥಿತಿ ಬಂದಿದೆ. ಅದೇ ಮೇಸ್ಟ್ರು ಕೈಯಿಂದ ಹಾಕಿ ಇವತ್ತು ಮಾಡ್ತಾ ಇದ್ದಾರೆ. ಕೈಯಿಂದ ಹಾಕಿ ಮಾಡ್ತಾ ಇದ್ದಾರೆ. ಎಲ್ಲಿ ಕೂಡ ಇವತ್ತು ನಾವೆಲ್ಲ ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ಯಾವ್ದಾದ್ರು ಒಂದು ಯೋಜನೆಯನ್ನ ರೂಪಿಸಕ್ಕಂಥ ಸಂದರ್ಭದಲ್ಲಿ ಯಾವತ್ತೋ 5 ವರ್ಷದಿಂದೇನೋ 10 ವರ್ಷದಿಂದೇನೋ ಒಂದು ಯೋಜನೆಯನ್ನು ರೂಪಿಸಿ ಅವತ್ತು ಅದಕ್ಕೊಂದು ದರ ನಿಗದಿ ಮಾಡಿದ್ರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಒಂದೇ ರೇಟ್ ಇರೋದಿಲ್ಲ. ಇವತ್ತು 6 ರೂಪಾಯಿ ಕೊಟ್ಟರು ಕೂಡ ಮೊಟ್ಟೆ ಸಿಗೋದಿಲ್ಲ. 5 ರೂಪಾಯಿಗೆ ಮೊಟ್ಟೆ ತೆಗೆದುಕೋಬೇಕು, 50 ಪೈಸೆ ಬೇಯಿಸೋದಕ್ಕೆ 30 ಪೈಸೆ, ಸುಲಿಯೋದಕ್ಕೆ 20 ಪೈಸೆ ಅಂದ್ರೆ ಹೆಂಗ್ ಮಾಡೋದಕ್ಕೆ ಸಾಧ್ಯ ಇದು? ಇವತ್ತು ಎಣ್ಣೆ ಇಲ್ಲ, ಬೇಳೆ ಇಲ್ಲ, ಮೊಟ್ಟೆಗೆ ಸರಿಯಾಗಿ ನಾವು ಹಣ ಕೊಡ್ತಿಲ್ಲ. ಇಷ್ಟೆಲ್ಲ ನ್ಯೂನ್ಯತೆಗಳಿದಾವೆ. ಮತ್ತೆ ಯಾವ ರೀತಿ ಇದನ್ನ ನಾವು ಪರಿಣಾಮಕಾರಿಯಾಗಿ ಇದನ್ನ ಜಾರಿಗೆ ತರಕ್ಕೆ ಸಾಧ್ಯ ಆಗ್ತದೆ, ಆ ಮಕ್ಕಳಿಗೆ ಊಟ ಒದಗಿಸಕ್ಕೆ ಸಾಧ್ಯ ಆಗ್ತದೆ? ಮಾನ್ಯ ಅಧ್ಯಕ್ಷ, ಇದನ್ನ ಮಾನ್ಯ ಸಚಿವರು ಸ್ಪಷ್ಟಪಡಿಸಬೇಕು. ಮತ್ತೆ ಏನಿವತ್ತು ನಮ್ಮ ಲೇಬರ್ ಲಾ ಪ್ರಕಾರ ಮಿನಿಮಮ್ ವೇಜಸ್ ಕೊಡಬೇಕು ಅಂತೇಳಿ ಸರ್ಕಾರದ ಸುತ್ತೋಲೆ ಇದೆ. ಅದರ ಪ್ರಕಾರನೇ ಸುಮಾರು 14,000 ಏನೋ ಇದೆ ಮಿನಿಮಮ್ ವೇಜಸ್. ಆದ್ರೆ ನಾವು ಪಾಪ ಅಡಿಗೆ ಮಾಡಂತವ್ರಿಗೆ ಮತ್ತೆ ಅವ್ರ ಸಹಾಯಕರು ಕೊಡ್ತಾ ಇರ್ತಕ್ಕಂಥದ್ದು 3,700 ಮತ್ತು 3,600. ಇವತ್ತು ಮೊನ್ನೆ ದಿವಸ 3 ದಿವಸಗಳಿಂದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ 1,000 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಅದನ್ನ ನಾನು ಸ್ವಾಗತ ಮಾಡ್ತೇನೆ. ಆದರೆ ಮಿನಿಮಮ್ ವೇಜಸ್ ಒಂದು ಸರ್ಕಾರ ಅನುಷ್ಠಾನ ಮಾಡ್ತಕ್ಕಂಥ ಯೋಜನೆಯಲ್ಲೇ ನಾವು ಮಿನಿಮಮ್ ಸ್ಯಾಲರಿ ಕೊಡದೇ ಇದ್ರೆ ನಾವು ಬೇರೆಯವ್ರಿಗೆ ಹೆಂಗೆ ಹೇಳಕ್ಕಾಗ್ತದೆ ನೀವು ಮಿನಿಮಮ್ ವೇಜಸ್ ಕೊಡೋದಿಲ್ಲ ಅಂತ? ನಾವು ಯಾವ ರೀತಿ ಅವರನ್ನ ದಂಡಿಸೋದಕ್ಕೆ ಸಾಧ್ಯ ಆಗ್ತದೆ, ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ? ಇವತ್ತು ಇದೆಲ್ಲ ಕೂಡ ಬಹಳಷ್ಟು ನ್ಯೂನ್ಯತೆಗಳಿದಾವೆ. ಯೋಜನೆ ಏನಾಗ್ತದೆ, ಇದನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರಕ್ಕೆ ಸಾಧ್ಯ ಆಗಿದೆ. ಪ್ರಶ್ನೋತ್ತರ ಉತ್ತರ ಕೊಡ್ತಾನೆ ಉಪ ಪ್ರಶ್ನೆ. ಅವ್ರು ಕೇಳೋದ್ರಲ್ಲಿ ನ್ಯಾಯಬದ್ಧವಾಗಿರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಈ ಆಯಿಲ್ಗೆ ಮತ್ತು ಇದಕ್ಕೆಲ್ಲದಕ್ಕೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ನಾರ್ಮ್ಸ್ ಹೇಳ್ತಾರೆ ಆ ನಿಟ್ಟಿನಲ್ಲಿ ನಾವು ಕೊಡ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟು ಕೂಡ ಏನಾದ್ರು ಜಾಸ್ತಿ ಮಾಡಿದ್ರೆ ಅದನ್ನ ಸೇರಿಸ್ಕೊಂಡು ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಒಂದು ಕಡೆಯಿಂದ ಮಾಡ್ಬೋದು. ಈಗ 1,000 ರೂಪಾಯಿ ಜಾಸ್ತಿ ಮಾಡಿದ್ರು ಕೂಡ ಅವ್ರ ಬೇಡಿಕೆಗಳನ್ನು ತುಂಬ ದಿವಸದಿಂದ ಇಟ್ಕೊಂಡಿದ್ರು ಮತ್ತು ಬೇರೆಯವರು ಕೂಡ ನಮಗೆ ಸಾಕಷ್ಟು ಒತ್ತಡವನ್ನು ಕೂಡ ಆ ಕಡೆ ಕೊಡ್ತಾ ಇದ್ರು. ಈಗ ಸದ್ಯಕ್ಕೆ 1,000 ರೂಪಾಯಿ ಇದೆ. ಇನ್ಫ್ಯಾಕ್ಟ್ ಸ್ಟೇಟ್ ಗೌರ್ಮೆಂಟೇ ಜಾಸ್ತಿ ಕೊಡುತ್ತೆ ಸೆಂಟ್ರಲ್ ಗೌರ್ಮೆಂಟ್ಗಿಂತ. ಮತ್ತು ಯಾವುದೇ ಥರ ಡಿಲೇಡ್ ಪೇಮೆಂಟ್ ಏನಾದ್ರು ಇದ್ದರೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಾಗ ಅದು ಕೊಡಬೇಕಾಗತ್ತೆ. ನಮ್ಮ ಸ್ಟೇಟಲ್ಲಿ ನಮ್ಮ ಏನು ಪೋರ್ಷನ್ ಏನು ಕೊಡಬೇಕು ಅದು ಕೊಡ್ತಕ್ಕಂಥದ್ದು ಕೂಡ. ಮೊಟ್ಟೆ ಸುಲಿಯೋದಕ್ಕೆ ಮನೆ ಅಧ್ಯಕ್ಷ ಕೆಲವು ಸತಿ ಏನಾಗ್ತಾಯಿದೆ,
4,000 ರೂಪಾಯಿಗೂ ಸಿಕ್ಕಿದೆ, ಇಲ್ಲ ಅಂತ ಹೇಳೋದಿಲ್ಲ. ಕೆಲವು ಸತಿ 5,000 ರೂಪಾಯಿ. ಇದು ಸ್ಟ್ಯಾಂಡರ್ಡ್ ಆಗಿ ನಾವು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. FD ಡಿಪಾರ್ಟ್ಮೆಂಟಿಗೆ ಮಾತಾಡಿ ಏನಾದರೂ ಸ್ವಲ್ಪ ಜಾಸ್ತಿ ಮಾಡ್ಬೋದಾ ಅಂತೇಳಿ ಯೋಚನೆಯನ್ನು ನಾವು ಮಾಡ್ತೀವಿ. ಅದನ್ನು ನೋಡ್ಬಿಟ್ಟು ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ FD ಅವ್ರದ್ದು ನಂಗೆ ಕ್ಲಿಯರೆನ್ಸ್ ಬೇಕಾಗುತ್ತೆ. 6 ರೂಪಾಯಿ ಅಂತ ಹೇಳಿ ಮುಂಚೆನೇ ಅದು ಸರ್ಕಾರದಿಂದ ನಿಗದಿಪಡಿಸಿತ್ತು. ಒಂದು ಕೊಡ್ತಾ ಇದ್ವಿ, ನಮ್ಮ ಸರ್ಕಾರ ಬಂದ ಮೇಲೆ 2 ಆಯಿತು. ಅಜೀಂ ಪ್ರೇಮ್ಜಿ ಅವ್ರ ಜೊತೆಗೆ ಮಾತಾಡ್ಕೊಂಡ್ಮೇಲೆ ಅದು 6 ಆಗಿದೆ ಇವಾಗ. ಅದ್ರ ಜೊತೆಗೆ ಪೌಷ್ಟಿಕತೆಗೆ ನಾವು ಸಾಯಿ ಶೋರ್ಸ್ ಅಂತ ಹೇಳಿ ಅವ್ರದ್ದು ಕೂಡ ಈ ಸತಿ ಬಜೆಟಲ್ಲಿ ಇನ್ನೂ ನಮ್ಮ ಒಂದು 25% ಜಾಸ್ತಿ ಮಾಡಿ 3 ದಿವಸ ಕೊಡೋದನ್ನ 5 ದಿವಸ ಮಾಡ್ತಾ ಇದ್ವಿ. ಇದನ್ನೆಲ್ಲ ನೋಡಿದಾಗ ಪೌಷ್ಟಿಕತೆಗೆ ಮತ್ತೆ ಕಲಿಕೆಗೂ ಕೂಡ ಮಕ್ಕಳಿಗೆ ಹಾಜರಾತಿ ಬರೋದಕ್ಕೆ ಇದಕ್ಕೆಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ನಾವು ನೋಡೋಣ ಮತ್ತೇನಾದರೂ ಮೊಟ್ಟೆ ತೆಗಿತಕ್ಕಂಥದ್ದು ಮತ್ತೆ ಒತ್ತಡ ಏನಾದ್ರು ಬಂದಾಗ ನಾನು ಆರ್ಥಿಕ ಇಲಾಖೆಯವ್ರ ಜೊತೆಗೆ ಮಾತಾಡಿಕೊಂಡು ಕೆಲವು ಡಿಸಿಷನ್ಸ್ನ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಹೇಳೋದನ್ನ ನಾನು ಒಪ್ತೇನೆ. ಆದರೆ ಮೊಟ್ಟೆ 4,000 ರೂಪಾಯಿಗೆ ಸಿಕ್ಕಿರೋಂಥದ್ದು ಉದಾಹರಣೆಗಳಿದಾವೆ ಅಂತ ಹೇಳಿದ್ರು. ಬಹುಶಃ ಮೊಟ್ಟೆ 4,000 ರೂಪಾಯಿಗೆ ಸಿಕ್ಕಿ ಸುಮಾರು ವರ್ಷಗಳಾಗೋಗಿದೆ, 4-5 ವರ್ಷಗಳ ಹಿಂದೆ. ಇವತ್ತು 7 ರೂಪಾಯಿಗೆ ಮೊಟ್ಟೆ ಸಿಗೋದು ಕೂಡ ಕಷ್ಟ ಇದೆ. ಆಮೇಲೆ ಇದರಲ್ಲಿ ಸಾಗಾಣಿಕೆ ಮಾಡುವಾಗ ಡ್ಯಾಮೇಜು ಆಗ್ತದೆ. ಇವೆಲ್ಲವನ್ನ ಪಾಪ ಇವತ್ತು ಆ ಶಿಕ್ಷಕರು ಮತ್ತು ಆ ಶಾಲಾಭಿವೃದ್ಧಿ ಸಮಿತಿಯವರು ಅವರ ಮೇಲೆ ಒರೆಸ್ಕೊಂಡು ಇವತ್ತು ಈ ಯೋಜನೆಯನ್ನ ಏನು ಅನುಷ್ಠಾನ ಮಾಡ್ತಿದ್ದಾರೆ. ಇವೆಲ್ಲ ಕೂಡ ನ್ಯೂನತೆಗಳಿದಾವೆ. ಮತ್ತೆ ಇವತ್ತು ಏನು ನಮ್ಮ ಸರ್ಕಾರ 1ರಿಂದ 8ನೇ ತರಗತಿವರೆಗೂ ಕೂಡ ಮಾತ್ರ ಕೇಂದ್ರ ಸರ್ಕಾರ ನಮಗೆ ಈ ಒಂದು ಯೋಜನೆಯನ್ನ ಅನುಷ್ಠಾನ ಮಾಡೋದಕ್ಕೆ ಹಣ ಒದಗಿಸ್ತಾರೆ. ಆದರೆ 9 ಮತ್ತು 10ನೇ ತರಗತಿಗೆ ರಾಜ್ಯ ಸರ್ಕಾರನೇ ಇವತ್ತು 100ಕ್ಕೆ 100% ಅದರ ಮೇಲೆ ಜವಾಬ್ದಾರಿ ಅಂತ ಇಟ್ಕೊಂಡು ಇವತ್ತು ಅನುಷ್ಠಾನ ಮಾಡ್ತಾ ಇದ್ದಾರೆ. ನನ್ನ ಒಂದು ಮನವಿ ಏನಂದ್ರೆ ಮಾತ್ರ ಮಂತ್ರಿಗಳಲ್ಲಿ ಇವತ್ತು ಕೆಲವು ಪ್ರೆಮಿಸಸ್ ಅಲ್ಲಿ ಹೈಸ್ಕೂಲು ಮತ್ತು ಜೂನಿಯರ್ ಕಾಲೇಜ್ ಇರ್ತದೆ. ಕೆಲವು ಕಡೆ 8 ಮತ್ತು 9 ಜೊತೆಗೆ ಫಸ್ಟ್ PUC ಸೆಕೆಂಡ್ PUC ಇರ್ತದೆ. ಈ 8 ಮತ್ತು 9 10ನೇ ತರಗತಿಯ ಮಕ್ಕಳಿಗೆ ನಾವು ಮಧ್ಯಾಹ್ನದ ಬಿಸಿ ಊಟ ಕೊಡ್ತೀವಿ. ಆ ಫಸ್ಟ್ PUC ಮತ್ತು ಸೆಕೆಂಡ್ PUC ಮಕ್ಕಳಿಗೆ ಕೊಡೋದಿಲ್ಲ. ಇದು ಅವ್ರಿಗೂ ಕೂಡ ಈ ಯೋಜನೆಯನ್ನ ಮುಂದುವರಿಸಿದ್ರೆ ಅವ್ರಿಗೂ ಕೂಡ ಮಾಡಿದ್ರೆ ಇದು ಉಪಯೋಗ ಆಗ್ತದೆ ಮತ್ತು ಇದಾಗ್ತದೆ. ಮತ್ತು ಇವತ್ತೇನು ಈ ಎಣ್ಣೆ ಮತ್ತು ಬೇಳೆಕಾಳು ಬಗ್ಗೆ ಮಾನ್ಯ ಮಂತ್ರಿಗಳು ಹೇಳಲಿಲ್ಲ. 2 ತಿಂಗಳು 3 ತಿಂಗಳು ತಡವಾಗಿ ಬರ್ತಾ ಇದೆ ಮಾನ್ಯ ಮಂತ್ರಿಗಳೇ. ಇವತ್ತು ಡಿಸೆಂಬರ್ ಇಂದ ನೀವು ಬೇಕಾದ್ರೆ ನಿಮ್ಮ ಅಧಿಕಾರಿಗಳು ಕೇಳಿ, ಡಿಸೆಂಬರ್ ಇಂದ ಎಣ್ಣೆ ಬಂದಿಲ್ಲ. ಎಣ್ಣೆ ಬರದೆ ಹೆಂಗ್ ಅಡಿಗೆ ಮಾಡೋದು? ಎಣ್ಣೆ ಅಡ್ವಾನ್ಸ್ ಆಗಿ ಕೊಡ್ಬೇಕಲ್ವ ನಾವು? ಅಡಿಗೆ ಎಣ್ಣೆ ಏನ್ ನಮ್ಮ ಭೋಜೇಗೌಡರು ಹೇಳ್ದಂಗೆ ಅಡಿಗೆ ಎಣ್ಣೆಯನ್ನ ನಾವು ಅಡ್ವಾನ್ಸ್ ಆಗಿ ಕೊಡ್ಬೇಕು. 3 ತಿಂಗಳಾದ್ರೂ ಕೂಡ ಸಪ್ಲೈ ಮಾಡ್ತಿದ್ರೆ ಹೆಂಗ್ ಮಾಡೋದು? ಯಾವ ರೀತಿ ಅಡಿಗೆ ಮಾಡೋದು? ಸರಿ ಅನಿಲ್ ಅದು ಬೇಡ 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 ಪ್ರಶ್ನೋತ್ತರ ದಯವಿಟ್ಟು ಪೇಮೆಂಟ್ ಆಗಿರ್ತಕ್ಕಂಥದ್ದು ಇರ್ಲಿ, ಅದು ಆಮೇಲೆ ಬೇಕಾದ್ರೆ ಮಾತನಾಡಿ. ಇಲ್ಲ ಮಾತನಾಡಿ, ಆಯ್ತು. ಮಾಡ್ತೀನಿ ಅನ್ನೋದಾದ್ರೆ ಹೇಳಿ. ಯಾಕೆ ಅಂತಂದ್ರೆ 5 ರೂಪಾಯಿಗೂ ಸಿಗೋದಿಲ್ಲ, ಈಗ 6 ರೂಪಾಯಿಗೂ ಸಿಗೋದಿಲ್ಲ, 7 ರೂಪಾಯಿ ಆಗಿದೆ. ಅಂದಮೇಲೆ ಇದು ಮಾಸ್ಟರ್ಗಳು ತಂದು ಮಕ್ಕಳಿಗೆ ಕೊಡಕ್ ಆಗೋದಿಲ್ಲ. ಇದು ಆದ್ರಿಂದ ದಯವಿಟ್ಟು ಮಾಡ್ತೇವೆ ಅಂತೇಳಿ ನೀವು ಯಾರು ಜೊತೆಯಲ್ಲ ಬೇಕಾದ್ರೂ ಚರ್ಚೆ ಮಾಡಿ ಕೆಲಸ ಮಾಡ್ಬೇಕು. ಮಾನ್ಯ ಅಧ್ಯಕ್ಷರೇ, ಇವತ್ತು ಏನಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಎಗ್ ರೇಟ್ ಇದೆ. ಇವತ್ತು 10 ದಿವಸದೊಳಗೆ 4 ರೂಪಾಯಿ 75 ಪೈಸಾ. ಇದೇನಾಗ್ತದೆ, ಕೆಲವು ಸತಿ ವೇರಿಯೇಷನ್ಸ್ ಆಗುತ್ತೆ, ಕೆಲವು ಸತಿ ಕಮ್ಮಿನೂ ಆಗ್ತದೆ. ಎಲ್ಲ ಸಚಿವರೇ, ಅಲ್ಲಿ 4 ರೂಪಾಯಿ 75 ಪೈಸಕ್ಕೆ ಸಿಕ್ಕುತ್ತೆ ಅಂತ ಹೇಳುದು ನೀವು ಹೇಳಿದ್ರೆ ಯಾರು ನಂಬಂತ ಪರಿಸ್ಥಿತಿ ಒಳಗಡೆ ಇಲ್ಲ. ಮೊಟ್ಟೆ ಬೆಲೆ ಅಷ್ಟರೊಳಗಡೆ ಸಿಗ್ತಾ ಇಲ್ಲ. ಅದನ್ನೊಂದು ಏನು ಅನ್ನೋದು ಅದನ್ನ ನೋಡ್ಬಿಟ್ಟು ಚರ್ಚೆ ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ. ಆಮೇಲೆ ಅಲ್ಲಿ ಆಯಿಲಿಗೆ ಮತ್ತೆ ಇದಕ್ಕೆಲ್ಲ ದುಡ್ಡು ಕೊಡ್ತಾ ಇರೋದು ಶಾರ್ಟೇಜ್ ಏನಿಲ್ಲ ನಮ್ಮ ಹತ್ರ. ನಮ್ಮ ಪೋರ್ಷನ್ಸ್ನ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರಲಿಲ್ಲ ಅಂದ್ರೆ ಅನಿಲ್ ಅವ್ರೆ ಸ್ವಲ್ಪ ಕೆಲವು ಸತಿ ಅಧ್ಯಕ್ಷರೇ ಅದು ತೊಂದರೆ ಆಗಿರ್ಬೋದು. ಅದನ್ನ ನೋಡ್ಬಿಟ್ಟು, ಯಾಕಂದ್ರೆ ಯಾವುದೇ ಪೇಮೆಂಟ್ನು ತಡೆ ಮಾಡ್ತಕ್ಕಂಥ ನನ್ನ ಇಲಾಖೆಯಲ್ಲಂತೂ ಯಾವುದೇ ಕಾರಣಕ್ಕೂ ಚಾನ್ಸ್ ಇರೋದಿಲ್ಲ. ಅದನ್ನ ನಾನು ಸರಿ ಮಾಡ್ತಕ್ಕಂಥದ್ದು. ಮತ್ತೆ ಮೊಟ್ಟೆ ಒಡೆದೋಗುತ್ತೆ ಅನ್ನೋದಕ್ಕೆ SDMC ಅವರು ತಗೊಳ್ಳೋದ್ರಿಂದ ಲೋಕಲ್ ಪ್ರೊಕ್ಯೂರ್ಮೆಂಟ್, ಇಟ್ಸ್ ನಾಟ್ ಎ ಸ್ಟೇಟ್ ಅಲ್ಲಿ ನಾವು ಯಾವುದಕ್ಕೆ ಎಲ್ಲ SDMC ಅವರಿಗೆ ಅಧಿಕಾರ ಕೊಟ್ಟಿರೋದ್ರಿಂದ ಕ್ವಾಲಿಟಿನೂ ಕೂಡ ಚೆನ್ನಾಗಿರ್ತದೆ. ಆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹಳ್ಳಿ ಕಡೆಗೆ ಜಾಸ್ತಿ ದೂರ ಏನು ಇರೋದಿಲ್ಲ. ಡ್ಯಾಮೇಜಸ್ ಬಂದಿರತಕ್ಕಂಥದ್ದು ಏನಾದ್ರು ಇದ್ರೆ ನಾನು ನೋಡ್ತೀನಿ. ಆ ಥರ ಯಾವತ್ತೂ ಕೂಡ ನಮಗೆ ಕಂಪ್ಲೇಂಟು ಮಾನ್ಯ ಅಧ್ಯಕ್ಷರು ಬಂದಿಲ್ಲ. ಆದರೆ ಮೊಟ್ಟೆದು ವಿಚಾರದಲ್ಲಿ ಏನಾಗ್ತದೆ, ಇದು ನನ್ನ ಜೊತೆಗೆ ಅಜೀಂ ಪ್ರೇಮ್ಜಿ ಅವರು ಕೊಡೋದ್ರಿಂದ FD ಅಲ್ಲಿ ನಾನು ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಮಾತಾಡ್ಬೇಕು. ಯಾಕೆಂದ್ರೆ 4 ದಿವಸ ಅವ್ರು ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಪೌಷ್ಟಿಕತೆಗೆ. ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಸುಮಾರು 1,591 ಕೋಟಿ ಕೊಡೋದ್ರಿಂದ
ಮೊಟ್ಟೆ ಮತ್ತು ಬಾಳೆಹಣ್ಣು ಅಫ್ಕೋರ್ಸ್. ಚೀಕಿ ನಾವು ನಿಲ್ಲಿಸಿದ್ವಿ, ತಮಗೆ ಗೊತ್ತಿದೆ. ನಾನು ಸಭೆಗೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಚೀಕಿಯಲ್ಲಿ ಸ್ವಲ್ಪ ಭಾಳ ಕ್ವಾಲಿಟಿ ಎಲ್ಲ ಕಾಂಪ್ರಮೈಸ್ ಆಗ್ತಾ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಅದು ಮಕ್ಕಳಿಗೆ ಹೆಲ್ತಿಗೂ ಕೂಡ ಒಳ್ಳೇದಲ್ಲ ಅಂಥೇಳಿ ತೀರ್ಮಾನ ಆದಮೇಲೆ ರೈತರಿಗೂ ಅನುಕೂಲ ಆಗಲಿ ಅಂಥೇಳಿ ಬಾಳೆಹಣ್ಣು, ಯಾಕೆಂದರೆ ಎಲ್ಲ ಕಡೆ ಬಾಳೆಹಣ್ಣು ಸಿಗ್ತದೆ, ಮತ್ತು ಇನ್ನೊಂದು ಕಡೆಗೆ ಮೊಟ್ಟೆ. ಮಾನ್ಯ ಸದಸ್ಯರು ಏನು ಹೇಳಿದ್ದಾರೆ, ಮೊಟ್ಟೆ ವಿಚಾರದಲ್ಲಿ ಅದು ಚರ್ಚೆ ಆಗ್ತಕ್ಕಂಥದ್ದು ನಾನು FD ಅವ್ರ ಜೊತೆಗೆ ಮಾತಾಡ್ಕೊಂಡು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರಗಳನ್ನು ನಾನು ಎಣ್ಣೆ ಮತ್ತು ಬೇಳೆ ಅದ್ರದ್ದು ಕೂಡ ನಾನು ಚರ್ಚೆ ಮಾಡಿ ನನ್ನ ನಿರ್ಧಾರವನ್ನು ತಗೊಳ್ತೀನಿ. ಇಲ್ಲ ಯಾವುದೇ ಕಾರಣಕ್ಕೂ ಒಂದು ಆಗೋದಿಲ್ಲ. ಯಾರಿಗೋ ಟೆಂಡರ್ ಕೊಟ್ಟಿದ್ದಾರೆ, ಅವ್ರು ಸಪ್ಲೈ ಮಾಡ್ತಿಲ್ಲ ಸರಿಯಾಗಿ. ಇವತ್ತೇ ನಾನು ನೋಡ್ತೀನಿ, ಯಾವುದೇ ಕಾರಣಕ್ಕೂ ಅದು ಆಗೋದಿಲ್ಲ. ಮತ್ತು 11 ಅಂದರೆ PUCಗೆ ಕೊಡ್ತಕ್ಕಂಥದ್ದು ತೀರ್ಮಾನ ನೋಡೋಣ. ನೀವು ಕೇಳಿದಿರಿ, ನೀವೆಲ್ಲ ಹೋಗಿ ಮಾನ್ಯ ಮುಖ್ಯಮಂತ್ರಿ ಕೇಳೋಣ. ಈಗ ಸದ್ಯಕ್ಕೆ ಆ ಥರ ಪ್ರಸ್ತಾವನೆ ಅಂತೂ ಇಲ್ಲ. ರವಿಕುಮಾರ್. ಮಾನ್ಯ ಸಭಾಪತಿಗಳೇ, ಧನ್ಯವಾದಗಳು. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 350 ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಲ್ಲಿ ಕೇಳಬೇಕು.